ಇತಿಹಾಸ ಓದು. ಯಾರು ಸಿಂಹಾಸನ ಮೇಲೆ ಹಿಂಗ ಬಂದ ಕುಂತಾರ, ಒಬ್ಬರೇ ತಣ್ಣ ಕುಂತಾನೇನು ನೋಡು. ಎಲ್ಲಾ ಕಷ್ಟಗಳು ಎಲ್ಲರಿಗೆ ಬರ್ತಾವ. ನಮಗಿನ್ನ ಕಡಿಮೆ. ನಾವೇನು ಈಗ ಬದುಕ್ತಾ ಇದ್ದೇವೆ 21ನೇ ಶತಮಾನದಾಗ, ನಮ್ಮ ಕಷ್ಟಗಳು ಸ್ವಲ್ಪ ಕಡಿಮೆ. ಹಿಂದಿನವರ ಕಷ್ಟ ಬಹಳ. ಒಂದ ಕೊಡ ನೀರ್ ತರಕ ಅಟ್ಟು ದೂರ ಹೋಗ್ಬೇಕಾಕಿತ್ತವ್ರು. ನಮ್ಮದೇನು ಹಿಂಗ ತಿರುವಿ ಬಿಟ್ರ ಅಲ್ಲೇ ನೀರ್ ಶುರು. ದೀಪ ಹಚ್ಚಬೇಕಾದ್ರೆ ಮನೆ ತಿರುಗಾಡಿ ಯಾರ ಮನ್ಯಾಗ ಹತ್ತಿರ್ತದ ದೀಪ ಅಲ್ಲಿ ಹಚ್ಕೊಂಡು ಬರ್ತಿದ್ರು. ಈಗೇನಿಲ್ಲ, ಬಟನ್ ಒತ್ತಿದ್ರ ದೀಪ ಶುರು. ಭೇಟಿಯಾಗಬೇಕಾದ್ರೆ ಪಾಪ ನಡ್ಕೋತ ಊರಿಂದ ಊರಿಗೆ 2 ದಿವಸ 8 ದಿವಸ 10 ದಿವಸ ಹಿಂಗ್ ತಿರುಗಾಡಿ ಭೇಟಿ ಆದ್ರೂ ಆಗ್ಲಿಕ್ಕಿಲ್ಲ. ಏನಿಲ್ಲ, ಈಗ ಕಿಶೆದಾಗೆ ಈಗ ತೆಗೆದು ಬಿಟ್ರೆ ಎಲ್ಲರೂ ಭೇಟಿ, ಜಗತ್ತೇ ಭೇಟಿ. ಸ್ವರ್ಗ ಈಗಿನ ಕಾಲ. ಇಂಥದ್ರಾಗ ಮತ್ತ ಕಷ್ಟ ಬೇಡ ಅಂದ್ರ ಸ್ವಲ್ಪ ಸಣ್ಣ ಪುಟ್ಟ ಕಷ್ಟಗಳು ಇರ್ತಾವ. ಸ್ವರ್ಗ ಸಮ ಆಗ್ಯದ ಇಂದಿನ ಜೀವನ. ಅನುಭವಿಸಬೇಕದನ್ನ. ಅದ್ಭುತವಾದ ಜೀವನ ಕಟ್ಟಿಕೊಂಡಿದ್ದೇವೆ. ಯಾವುದಕ್ಕೇನು ಕೊರತೆ ಇಲ್ಲದ ಜೀವನ. ಈಗ ನಮ್ಮ ಆಶಾ ಹೆಚ್ಚಾಗಿ ಕೊರತೆ ಅನಿಸಿರ್ಬೇಕೇ ವಿನಃ ಜಗತ್ತು ಬಹಳ ಚಂದದೆ. ಇಂಥ ಜಗತ್ನ್ಯಾಗ ಇನ್ನೂ ನಮಗೆ ಕಷ್ಟ ಬೇಡ, ಬರೇ ಆರಾಮ್ ಅಂದ್ರ ನಡೆಯೋದ್ ಹೆಂಗ? ಇಂಥದ್ರಾಗ ಆಕರ್ಷಣೆಗಳೇನದಾವಲ್ಲ, ಇವುಗಳನ್ನ ತಡೆದುಕೊಳ್ಳೋದೇ ಇಂದಿನ ಕಾಲದ ಸಾಧನ.